ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ಕನ್ನಡವರ 423ನೇ ವಾರ್ಷಿಕ ಮತ್ತು 20ನೇ ಪಂಚವಾರ್ಷಿಕ ಉರೂಸ್ ನೇರ್ಚೆ ಕಾರ್ಯಕ್ರಮವು ಏಪ್ರಿಲ್ 2ರಿಂದ 26ರವರೆಗೆ ವಿವಿಧ ಕಾರ್ಯಕ್ರಮಗಳೊಂದಿಗೆ ಉಳ್ಳಾಳ ದರ್ಗಾ ಹೋಟೆಲ್ನಲ್ಲಿ ಕಾಜಿ ಉಲಮಾ ವೇದಿಕೆಯಲ್ಲಿ ಜರುಗಲಿದೆ. ಏಪ್ರಿಲ್ 2ರಂದು ಗುರುವಾರ ಬೆಳಿಗ್ಗೆ 11 ಗಂಟೆಗೆ ನವೀಕೃತ ಮಸೀದಿ ಉದ್ಘಾಟನೆ ಉಳ್ಳಾಳ ಗಾಜಿ ಸೈಯದ್ ಫಜಲ್ ವಾಯಮ ತಂಡಲ್ ಅಲ್ ಬುಖಾರಿ ಅವರ ನೇತೃತ್ವದಲ್ಲಿ ನಡೆಯಲಿದೆ. ಸಂಜೆ 4 ಗಂಟೆಗೆ ನಡೆಯಲಿರುವ ದರ್ಗಾ ಜಿಯಾರತ್ ಕಾಜಿ ಉಲಮಾ ಅನುಸ್ಮರಣೆ ತಹ್ಲೀಲ್ ಮತ್ತು ಖತಮಲ್ ಕುರ್ಆನ್ ಸಮರ್ಪಣೆ ನಿಫರ್ ಮಜ್ಲಿಸ್ ಕಾರ್ಯಕ್ರಮದಲ್ಲಿ ಸೈಯದ್ ಆಟಬಾಯ ತಂಡಲ್ ದುವಾ ನೆರವೇರಿಸಲಿದ್ದಾರೆ. ಅದೇ ದಿನ ಸಂಜೆ 7 ಗಂಟೆಗೆ ಉರೂಸ್ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಕಾಜಿ ಉಲಮಾ ಪ್ರಶಸ್ತಿ ಪ್ರದಾನ ಸಮಾರೋಹವು ಉಳ್ಳಾಳ ಗಾಜಿ ಸೈಯದ್ ಫಜಲ್ ವಾಯಮ್ ತಂಡಲ್ ಅಲ್ ಬುಖಾರಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸೈಯದ್ ಉಮರ್ ಫಾರೂಕ್ ತಂಡಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಸುಲ್ತಾನ್ ಉಲಮಾ ಎಪಿ ಅಬೂಬಕರ್ ಮುಸ್ಲಿಯಾರ್ ಉಪದೇಶ ನೀಡಲಿದ್ದಾರೆ. ಏಪ್ರಿಲ್ 24 ಶುಕ್ರವಾರ ಸಂಜೆ 4:30ಕ್ಕೆ ರಾಜಕೀಯ ಮತ್ತು ಸಾಮಾಜಿಕ ಸಮಾವೇಶವು ಅಧ್ಯಕ್ಷತೆಯಲ್ಲಿ ದರ್ಗಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ದರ್ಗಾದ ಡಾಕ್ಯುಮೆಂಟರಿ ಸಿಡಿಯನ್ನು ಯೋಜನಾ ಆಯೋಗದ ಉಪಾಧ್ಯಕ್ಷ ಸಿಎಂ ಇಬ್ರಾಹಿಂ ಬಿಡುಗಡೆ ಮಾಡಲಿದ್ದಾರೆ. ಕೇಂದ್ರ ಕಾನೂನು ಸಚಿವ ಸದಾನಂದ ಗೌಡ, ಸಂಸದರಾದ ಮಲ್ಲಿಕಾರ್ಜುನ ಖರ್ಗೆ, ನಳಿನ್ ಕುಮಾರ್ ಕಟೀಲ್, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಕರ್ನಾಟಕ ಸರ್ಕಾರದ ಗೃಹ ಸಚಿವ ಕೆ.ಆರ್. ಜಾರ್ಜ್, ಅರಣ್ಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ರಮನಾಥ್ ರೈ, ಆರೋಗ್ಯ ಸಚಿವ ಯುಟಿ ಖಾದರ್, ನಗರಾಭಿವೃದ್ಧಿ ಸಚಿವ ವಿನಯ್ ಕುಮಾರ್ ಸೊರಕೆ, ಉನ್ನತ ಶಿಕ್ಷಣ ಸಚಿವ ಆರ್. ದೇಶಪಾಂಡೆ, ವಕ್ಫ್ ಸಚಿವ ಕಮರುಲ್ ಇಸ್ಲಾಂ, ಹಜ್ ಮತ್ತು ವಾರ್ತಾ ಸಚಿವ ರೋಷನ್ ಬೇಗ್, ವಸತಿ ಸಚಿವ ಅಂಬರೀಶ್, ಮೀನುಗಾರಿಕೆ ಮತ್ತು ಯುವಜನ ಸೇವಾ ಸಚಿವ ಅಭಯ್ ಚಂದ್ರ ಜೈನ್, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ದಿನೇಶ್ ಗುಂಡೂರಾವ್, ಮಾಜಿ ಕೇಂದ್ರ ಸಚಿವರಾದ ಜನಾರ್ದನ ಪೂಜಾರಿ, ಆಸ್ಕರ್ ಫರ್ನಾಂಡಿಸ್, ವೀರಬೊಮ್ಮಯ್ಯಿ, ಶಾಸಕರುಗಳಾದ ಎಸ್. ಅಂಗಾರ, ವಸಂತ್ ಬಂಗೇರ, ಮೊಯ್ದೀನ್ ಬಾವಾ, ಎ.ಆರ್. ಲೋಬೋ, ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜ, ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ನ ಅಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಯೂಸುಫ್, ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಐಎಎಸ್ ಸಿಇಒ ಎ.ಎಸ್. ಗಿಲಾನಿ, ಕರ್ನಾಟಕ ಹಜ್ ಕಮಿಟಿಯ ಚೇರ್ಮನ್ ಎಂ ಅಹಮದ್, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಇಬ್ರಾಹಿಂ ಕೋಡಿಜಾಸ್, ಏನಪಯ್ಯ ಸಮೂಹ ಸಂಸ್ಥೆಗಳ ಪ್ರತಿನಿಧಿಗಳಾದ ಅಬ್ದುಲ್ ಗುಡಿ, ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ನ ಸದಸ್ಯ ಎನ್.ಕೆ.ಎಂ. ಶಾಫಿ ಸಹದಿ ಮೊದಲಾದವರು ಭಾಗವಹಿಸಲಿದ್ದಾರೆ. ಏಪ್ರಿಲ್ 25ರಂದು ಸಂದಲ್ ಮೆರವಣಿಗೆ ಬುರ್ದಾ ಮಜ್ಲಿಸ್ ನಡೆಯಲಿದ್ದು ಏಪ್ರಿಲ್ 26ರಂದು ಅನ್ನದಾನ ನಡೆಯಲಿದೆ. ಬಹಳಷ್ಟು ಈ ಕರ್ನಾಟಕ, ಕೇರಳ, ತಮಿಳುನಾಡು, ಈ ಭಾರತ ದೇಶದ ಮತ್ತು ವಿದೇಶದ ಎಲ್ಲ ಜನ ಸಮೂಹ ಈ ಒಂದು ತಿಂಗಳಲ್ಲಿ 30 ಲಕ್ಷದಷ್ಟು ಭಾಗವಹಿಸುವ ನಿರೀಕ್ಷೆ ಇದೆ. ಸಾಧಾರಣ ಹರಕೆಯ ಹಾಡು ಒಂದು 600-700 ಹಾಡು ಬರ್ತದೆ. ಅದರಲ್ಲಿ ನಾವು ಸೆಲೆಕ್ಟೆಡ್ ಮಾಡಿದಂಥ ಹಾಡನ್ನು ಮಾತ್ರ ಇಲ್ಲಿ ನಾವು ಉಪಯೋಗಿಸುವಂಥದ್ದು. ಸಣ್ಣ ಪುಟ್ಟ ಹಾಡನ್ನು ಆಗಲೇ ಆಪ್ಷನ್ ಮಾಡಿ ಮಾಡ್ತೇವೆ ಮತ್ತು ಅಷ್ಟು ಹಾಡು ಸಾಕಾಗುವುದಿಲ್ಲ. ಹೊರಗಿನಿಂದ ಕೂಡ ನಾವು ಹಾಡನ್ನು ಪರ್ಚೇಸ್ ಮಾಡಿ ಮಾಡುವಂಥದ್ದು. ಸಾಧಾರಣ 11 ಟನ್ ಮಾಂಸದ ಮಣ್ಣು ಆ ದಿವಸ ನಾವು ಬಳಸ್ತೇವೆ. 26 ಟನ್ ಅಕ್ಕಿಯ ರೈಸನ್ನು ಮಾಡಿ ಕೊಡಲು ನಿಶ್ಚಯಿಸುತ್ತೇವೆ. ಈಗಾಗಲೇ DC ಅವರ ಆದೇಶದ ಪ್ರಕಾರ ಕಮಿಷನ್ ಸಾಹೇಬರು, ಅದೇ SCP, DCP ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ರೀತಿಯ 2-3 ಸುತ್ತಿನ ಮಾತುಕತೆ ನಡೆದುಕೊಂಡು ಬಹಳಷ್ಟು ಪೊಲೀಸ್ ಡಿಪಾರ್ಟ್ಮೆಂಟನ್ನು ಇಲ್ಲಿ ಹಾಕುತ್ತಾರೆ. ಮೊದಲನೇ ದಿನ ಅಂದರೆ 1 ತಾರೀಕಿನಿಂದ 2 ತಾರೀಕಿನಿಂದ ಸಾಧಾರಣ 8 ತಾರೀಕುವರೆಗೆ 300 ಪೊಲೀಸನ್ನು ಇಲ್ಲಿಗೆ ಆಯೋಜಿಸಿದ್ದಾರೆ, ಅವರು ನಿಶ್ಚಯಿಸಿದ್ದಾರೆ. ಅದೇ ರೀತಿ 8 ತಾರೀಕು 9 ತಾರೀಕಿನಿಂದ ಸಾಧಾರಣ 10 ದಿನದವರೆಗೆ 100 ಪೊಲೀಸ್ ಡಿಪಾರ್ಟ್ಮೆಂಟ್ 400 ಪೊಲೀಸರಾಗಿ ಕೊಡುಗೆ ನೀಡಿದ್ದಾರೆ. ಲಾಸ್ಟ್ನ ಒಂದು 10 ದಿವಸದಲ್ಲಿ 500 ಪೊಲೀಸ್ ದಿವಸಕ್ಕೆ ಇಟ್ಟುಕೊಂಡು ಕಾನೂನು ಸುವ್ಯವಸ್ಥೆಗಾಗಿ ಅವರೆಲ್ಲ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಅದೇ ರೀತಿ ಬೀಚ್ನಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಎಂಬ ದೃಷ್ಟಿಯನ್ನು ಇಟ್ಟುಕೊಂಡು ಅಲ್ಲಿ ಸಾಯಂಕಾಲ 6 ಗಂಟೆ ನಂತರ ಯಾರಿಗೆ ಪ್ರವೇಶ ಮಾಡಲಿಕ್ಕೆ ಅನುಕೂಲ ಇಲ್ಲ, ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಡಿಪಾರ್ಟ್ಮೆಂಟು ಹಾಗೂ ನಮ್ಮ ಸ್ವಯಂ ಸೇವಕರು ನಿಂತು ಅಲ್ಲಿ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿದ್ದೇವೆ. ಈಗಾಗಲೇ ನಮ್ಮ ದರ್ಗಾ ಒತ್ತಡದಲ್ಲಿ 18 CC
ಕ್ಯಾಮರಾವನ್ನು ನಾವು ಇಟ್ಟುಕೊಂಡಿದ್ದೇವೆ. ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಬಹಳಷ್ಟು CC ಕ್ಯಾಮರಾವನ್ನು ತೊಕೋಟ್ನಲ್ಲಿ, ಉಳ್ಳಾಳದಲ್ಲಿ, ಹೊಲಪೇಟೆ, ತೊಕೋಟು ಹೊಲಪೇಟೆ ಸುಮಾರು 200 CC ಕ್ಯಾಮರಾವನ್ನು ಅಳವಡಿಸಿದೆ ಅಂತೇಳಿ ಹೇಳಿರುತ್ತಾರೆ. ಈಗ ಉಳ್ಳಾಳ ಪುರಸಭೆಯಲ್ಲಿ ಈ ಉರುಸಿನ ಕಾರ್ಯಕ್ರಮಕ್ಕೋಸ್ಕರ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ. ಆದರೆ ಅದು ಎಷ್ಟು ಬಂದಿದೆ ಅಂತಲೇ ಇನ್ನೂ ಸರಿಯಾದ ಮಾಹಿತಿ ಇಲ್ಲ. ಅದು ಕೂಡ ಎಲ್ಲ ರೋಡಿಗೆ ಕುಡಿಯುವ ನೀರು ಮತ್ತು ತಾತ್ಕಾಲಿಕವಾಗಿ ಟಾಯ್ಲೆಟ್ ಸ್ವಚ್ಛತ್ವ ಹಾಗೂ ದೀಪದ ವ್ಯವಸ್ಥೆಗಾಗಿ ಈಗಾಗಲೇ ಹಣ ಬಿಡುಗಡೆ ಮಾಡಿದೆ. ಬಹಳಷ್ಟು ಬೇಗನೆ ಕೆಲಸ ಪ್ರಾರಂಭ ಆಗ್ತಾ ಇದೆ. ನಾವು ಒತ್ತಾಯ ಮಾಡ್ತಾ ಇದ್ದೇವೆ, ಆದಷ್ಟು ಬೇಗ ನಮ್ಮ ರೋಡಿನ ಕೆಲಸ ಬೇಗ ಆಗಬೇಕು ಅಂತೇಳಿ ಸಚಿವರಲ್ಲಿ ಮತ್ತು ಪುರಸಭೆಯ ಅಧಿಕಾರಿಗಳವರಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ.